ಈಗ ನಮ್ಮ ಜೊತೆ ಸ್ಥಳೀಯರಾಗಿರುವಂತಹ ಕುಶಮೂಲ್ಯ ಅವರಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್, ಈಗ ಕಾರ್ಕಳದ ಕುಕ್ಕುಂದೂರು ಗ್ರಾಮದ ಮೇಲ್ಜಡ್ಡು ಎಂಬಲ್ಲಿ ಹಕ್ಕುಪತ್ರ ವಂಚಿತ ಕುಟುಂಬಗಳಿದೆ. ಯಾಕಾಗಿ ಈ ತರ ವಂಚಿತ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಿದ್ಯಾ? ನಾವು ಕುಕ್ಕುಂದೂರು ಆ ಮೇಲ್ಜಡ್ಡಿಗೆ ಮೊನ್ನೆ ಭೇಟಿ ಕೊಟ್ಟಾಗ ಓಕೆ, ಇಲ್ಲೊಂದು 2 ಬಡ ಕುಟುಂಬಗಳು ಸುಮಾರು 35 ವರ್ಷಗಳ ಕಾಲ ವಾಸ ಮಾಡ್ತಾ ಇದೆ. ಓಕೆ. ಅವರು ಈ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿ ಕೃಷಿ ಮಾಡಿಕೊಂಡಿದ್ರು. ಬಹುಶಃ ಅಲ್ಲಿ ಪಕ್ಕದ ಜಮೀನ್ದಾರ್ ಏನಿದ್ದಾರೆ ಅವರು ಆ ಮುಂಚೆ ಬೇರೆಯವರ ಹತ್ರ ಕ್ರಯ ಮಾಡಿ ಒಂದು 20 ವರ್ಷ ಆಗಿದೆ. 20 ವರ್ಷದ ಮೊದಲು ಅವರು ಏನು ಕ್ರಯಕ್ಕೆ ತಕೊಂಡಿದ್ದಾರೆ ಅವರು ಇದನ್ನೆಲ್ಲ ಶಾರ್ಟ್ ಔಟ್ ಮಾಡ್ಬೇಕಿತ್ತು ಮೊದಲು. ಈಗ ಎಷ್ಟು ಸರಿ ಅವರ ಕುಟುಂಬಕ್ಕೆ ದೌರ್ಜನ್ಯ ಮಾಡುದು, ಮತ್ತೊಂದು ಕಿರುಕುಳ ಕೊಡುವಂತದ್ದು ಸರಿಯಲ್ಲ. ಅವರಿಗೆ ನ್ಯಾಯಯುತವಾಗಿ ನಮ್ಮ ತಾಲೂಕು ಆಡಳಿತ ಮತ್ತೆ ಈ ಯಾವುದೆಲ್ಲ ಸರ್ಕಾರಿ ಸೌಲಭ್ಯಗಳನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ. ಹೌದು, ಎಲ್ಲ ಯಾವುದೆಲ್ಲ ಬೇಕು ಅವರಿಗೆ ಮನೆಗೆ ಬೇಕಾದಂತ ಪಡಿತರ ಚೀಟಿ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ಮತ್ತೆ ಮನೆ ತೆರಿಗೆ ಇರ್ಬೋದು, ಮತ್ತೆ ನೀರಿನ ಸೌಲಭ್ಯ, ಮತ್ತೆ 10 ಸೌಲಭ್ಯಗಳು ಆ ಸರ್ಕಾರದಿಂದ ಸಿಗ್ತಾ ಇದೆ. ಆ ದೃಷ್ಟಿಯಲ್ಲಿ ಆ ಜಮೀನ್ದಾರ್ ಅವರಿಗೆ ಏನಾದ್ರು ಕಿರುಕುಳ ಕೊಡದೆ ಅವರಿಗೆ ಕೊಡುವಂತ ವ್ಯವಸ್ಥೆಯನ್ನು ತಾಲೂಕು ಆಡಳಿತ ಮಾಡಬೇಕು ಅಂತ ನಾವು ವಿನಂತಿಯನ್ನು ಮಾಡಿದ್ದೇವೆ, ಮನವಿ ಮಾಡಿದ್ದೇವೆ ತಹಸೀಲ್ದಾರ್. ಸೊ ಇದ್ರ ಬಗ್ಗೆ ನೀವು ಮನವಿ ಮಾಡಿರೋರು ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ವಾ ಸರ್? ಅಂದ್ರೆ ಅವರಿಗೆ ಹಕ್ಕುಪತ್ರ ಪುನರ್ ಪರಿಶೀಲಿಸಬೇಕು. ಅದಕ್ಕೆ ಅವರಿಗೆ 94C ಅಲ್ಲಿ ಈಗಾಗಲೇ ಅರ್ಜಿಯನ್ನು ಕೊಟ್ಟಿದ್ದಾರೆ. ಅದು ಯಾಕಾಗಿ ತಿರಸ್ಕೃತಗೊಂಡಿದೆ ಅನ್ನತಕ್ಕಂಥದ್ದು ಈಗ ಈ ದಾಖಲೆ ಮುಖಾಂತರವಾಗಿ ನಾವು ತೆಗಿಸ್ಬೇಕಾಗಿದೆ. ಮತ್ತೆ ಅದಕ್ಕೆ ಅಪೀಲ್ ಮಾಡಿ ನಮ್ಮ AC ಅವರಿದ್ದಾರೆ, ಉಪವಿಭಾಗಕ್ಕೆ ಮೇಲ್ಮನವಿ ಮಾಡಿ ಅವರ ಮುಖಾಂತರವಾಗಿ ಕೊಡಿಸುವಂತ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೇವೆ. ಸೊ ಅವ್ರಿವಾಗ ಒಬ್ರು ಅಲ್ಲಿ ಒಪ್ಕೋತಿಲ್ಲ ಒಬ್ರು ಅಂತ ಹೇಳಿದ್ರಲ್ವಾ? ಸೊ ಅವ್ರದ್ದು ಯಾಕಂತೆ ಅವ್ರು ಇದಕ್ಕೆ ಒಂದು ವಿರೋಧ ಮಾಡ್ತಾ ಇರೋದು? ಅವರಿಗೆ ಅಂದ್ರೆ ಅದೇ ಈ ಜಮೀನ್ ಅಂದ್ರೆ ಅವ್ರ ಲ್ಯಾಂಡ್ ಮಾಫಿಯಾ ಇರ್ಬೋದು, ಅವರಿಗೆ ಮಾರಾಟ ಮಾಡುವಾಗ ಇವ್ರಿಗೆ ಏನಾದ್ರು ತೊಂದರೆ ಆಗ್ತದೆ. ಆಕ್ಚುಲಿ ಇವರ ಜಾಗ ಅಲ್ಲ, ಅವ್ರ ಹತ್ರ ದಾಖಲೆ ನಾನು ಪರಿಶೀಲನೆ ಮಾಡಿದೆ. ಇವ್ರು ಇರುವುದು ಸರ್ಕಾರಿ ಜಾಗದಲ್ಲಿ. ಇವರು ತಕೊಂಡದ್ದು ಇರುವಾಗ್ಲೇ ಇವರು ಕ್ಲಿಯರ್ ಮಾಡ್ಬೇಕಿತ್ತು. ಅವ್ರು ಯಾರ ಹತ್ರ ತಕೊಂಡಿದ್ದಾರೆ ಅವ್ರ ಹತ್ರ ಹೇಳಿ ಇದು ಕ್ಲಿಯರೆನ್ಸ್ ಮಾಡ್ಬೇಕಿತ್ತು. ಅದವ್ರು ಈಗ ಎಷ್ಟು ಸಮಂಜಸ, ಅವ್ರು ತುಂಬಾ 35 ವರ್ಷದಿಂದ ಕೂತ್ಕೊಂಡು ಕೃಷಿ ಮಾಡಿ ಮಾಡಿದ್ದು ಸರಿಯಲ್ಲ. ಎಲ್ಲೆಲ್ಲ ಮನವಿ ಆಗಿದೆ ಸರ್ ಇದ್ರ ಬಗ್ಗೆ? ಯಾವ ಅಧಿಕಾರಿಗಳ ಜೊತೆ? ಅವರಿಗೆ ಕಿರುಕುಳದ ಬಗ್ಗೆ ನಮ್ಮ ಪೊಲೀಸ್ ಇಲಾಖೆಯವರಿಗೆ ಮನವಿ ಮಾಡಿದ್ರು, ಅವರು ಸಹ ಮಾಡಿದ್ರು. ಮತ್ತೆ ತಹಸೀಲ್ದಾರಿಗೆ ಕೂಡ ಮನವಿ ಕೊಟ್ಟಿದ್ದೇವೆ, ಅವರು ಸಹ ಮನವಿ ಮಾಡಿದ್ರು. ಮುಖಾಂತರವೇ ಈಗ ಹೋರಾಟಕ್ಕೆ ನಾವು ಮುಂದೆ ಹೋಗ್ತೇವೆ. ಇದೇನಾದ್ರೂ ಸಾಲ್ವ್ ಆಗದಿದ್ರೆ ಹೋರಾಟಕ್ಕೆ ಆ ಬಡ ಕುಟುಂಬಕ್ಕೆ ಅನ್ಯಾಯವಾಗಲಿ ನಾವು ಅವರೊಟ್ಟಿಗೆ ಜೊತೆಯಾಗಿ ಇರ್ತೇವೆ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.